ಮಾಡಕ್ಕಾಗೋದಿಲ್ಲ. ಎಲ್ರೂ ಒಂದು ಜಾಗದಲ್ಲಿ ಬಂದು ಸೇರ್ತಾರೆ. ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಈ 10 ಕ್ರಿಮಿನಲ್ಸ್ ಲೊಕೇಶನ್ ಒಂದೇ ಕಡೆ ಟ್ರೇಸ್ ಆಯ್ತು ಅಂದ್ರೆ ಆ ದಂಧೆ ನಡೆಸುವಂತ ಜಾಗ ಅದೇ ಆಗಿರುತ್ತೆ ಸರ್. ನಾನು ಸೇಮ್ ಪ್ಲಾನ್ ಮತ್ತೆ ಇವರು ಸೇಮ್ ಪ್ಲಾನ್ ಹೇಳೋದಕ್ಕೆ ಹೇಗ್ ಸಾಧ್ಯ? ಸರ್, ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಈ ಲೊಕೇಶನ್ ಎಲ್ಲ ಎಲ್ಲಿ ಟ್ರೇಸ್ ಆಗ್ತಿದ್ಯೋ ಆ ಜಾಗಕ್ಕೆ ಹೋಗಿ ರೇಡ್ ಮಾಡಬೇಕು. ಪಕ್ಕ ಇದು ನನ್ ಪ್ಲಾನೇ ಅಲ್ವಾ? ಇವ್ರೇನಾದ್ರೂ ನನ್ ಪ್ಲಾನ್ ನ ಕದ್ಬಿಟ್ರಾ? ಸೊ ಇದರಿಂದ ಯಾರು ಮಾಸ್ಟರ್ ಮೈಂಡ್ ಇರ್ತಾರೆ ಅವ್ರು ಸಿಕ್ಕೇ ಸಿಗ್ತಾರೆ. ಸೂಪರ್, ಎಕ್ಸಲೆಂಟ್. ಸರ್, ಇಷ್ಟಕ್ಕೆ ಎಕ್ಸಲೆಂಟ್ ಅನ್ಬಿಟ್ರೆ ಹೇಗೆ? ಇನ್ನೂ ಇದೆ ಸರ್. ಆ ಜಾಗಕ್ಕೆ ನಾವು ಡೈರೆಕ್ಟ್ ಆಗಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋದ್ರೆ ಖಂಡಿತ ಅವರು ತಪ್ಪಿಸ್ಕೋತಾರೆ. ಅದಕ್ಕೆ ನಾವು ಮಾರು ವೇಷದಲ್ಲಿ ಹೋಗ್ಬೇಕು. ಇದಂತೂ ಇನ್ನೂ ಸೂಪರ್. ಪಲ್ವಿ, ಹೇಗಿದೆ ಪ್ಲಾನು? ಚೆನ್ನಾಗಿದೆ ಸರ್. ನೋಡಿದ್ರ ಪಲ್ವಿ, ಅದಕ್ಕೆ ನಾನು ಇವ್ರನ್ನ ಸೀನಿಯರು ಅನ್ನೋದು. ಏನೋ ಒಂಚೂರು ಮುಂಗೋಪ ಅಷ್ಟೇ, ಆದ್ರೆ ತಲೆ ಇದೆಯಲ್ಲ, ನಂಬರ್ 1 ತಲೆ ಒಂದು. ಸರಿ ಸರ್, ಇಷ್ಟೇ ನನ್ನ ಪ್ಲಾನು. ಹೇಗಿದ್ರು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಬೇರೆ ಕೆಲಸಗಳಿದೆ, ಹೊರಡ್ತೀನಿ. ಮೇಡಮ್, ಬರ್ತೀನಿ. ಅರೆ ವಿಕ್ರಾಂತ್, ಕೂತ್ಕೊಳ್ಳಿ. ಪಲ್ಲವಿ ಅವರು ಒಂದು ಪ್ಲಾನ್ ಮಾಡ್ಕೊಂಡ್ಬಂದಿದ್ದಾರೆ, ಅದನ್ನು ಕೇಳಿ. ಕರೆಕ್ಟು ಸರ್. ಮೇಡಮ್ ಪ್ಲಾನ್ನ ಕೇಳಲಿಲ್ಲ ಅಂದ್ರೆ ಅದಕ್ಕೂ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ರು ಮಾಡ್ಬೋದು. ಇರಲಿ ಸರ್, ಪರವಾಗಿಲ್ಲ. ಮೇಡಮ್, ಎಕ್ಸ್ಪ್ಲೇನ್ ಮಾಡಿ. ಸರ್ ಅದು ಯಾಕೆ ಪಲ್ವಿ ಅವರೇ, ಏನಾಯ್ತು? ಸರ್, ಅದು ವಿಕ್ರಾಂತ್ ಅವ್ರು ಹೇಳಿದ ಪ್ಲಾನೇ ತುಂಬಾ ಚೆನ್ನಾಗಿದೆ. ನಾವದನ್ನೇ ಫಾಲೋ ಮಾಡೋಣ. ವಾವ್, ಪಲ್ಲವಿ ಅವರೇ, ನಿಮ್ಮಿಂದ ಈ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಮೋಸ್ಟ್ಲಿ ನೀವು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಸರ್, ಕೆಲವ್ರಿಗೆ ಆಗಾಗ ಹೇಳ್ತಾನೆ ಇರಬೇಕು. ಅವರೇ ಒಂದು ಸಣ್ಣ ಪ್ರಪಂಚದಲ್ಲಿ ಬದುಕ್ತಾ ಇರ್ತಾರೆ. ನಾವೇ ಎಕ್ಸಲೆಂಟು, ನಾವೇ ಬೆಸ್ಟು ಅಂತ. ಅವರೆಲ್ಲ ಸೈಲೆಂಟ್ ಆಗಿ ನಮ್ಮಂಥವ್ರನ್ನ ನೋಡಿ ಕಲಿಬೇಕು ಸರ್. ನನ್ನನ್ನು ಫಾಲೋ ಮಾಡಕ್ ಹೇಳಿ. ಬರ್ತೀನಿ ಸರ್. ಮೇಡಮ್, ಬರ್ತೀನಿ. ಸರ್, ಹೋಗಿ ಬರ್ತೀನಿ. ಇವಾಗ ನೀವು ಸಬ್ಮಿಟ್ ಮಾಡಿದ್ರಲ್ವಾ, ಅದ್ ಯಾರ್ ಪ್ಲಾನು? ನಂದೇ, ಡೌಟೇ ಬೇಡ. ಯಾಕೆ? ಇಲ್ಲ, ನನ್ ಪ್ಲಾನು ಅದೇ ತರಾನೇ ಇತ್ತು, ಅದಕ್ಕೆ ಕೇಳ್ದೆ. ಯಾಕೆ ನಗ್ತಿರೋದು ಇವಾಗ? ಅಲ್ಲ, ನಿಮ್ಗೆ ಇಷ್ಟೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಕ್ ಬರುತ್ತಾ? ಅಲ್ಲ, ನಿಮ್ಗೇನಿದ್ರು ಕಾಗಕ್ಕ ಗೂಬಕ್ಕ ಈ ತರ ಮಕ್ಕಳ ಕತೆಗಳನ್ನ ಚೆನ್ನಾಗಿ ಬರೆಯಕ್ ಗೊತ್ತಿರುತ್ತಲ್ವಾ, ಅದಕ್ಕೆ. ನನಗ್ ನಿಮ್ಮೇಲೇನೆ ಡೌಟು. ನೀವೇ ಮೋಸ್ಟ್ಲಿ ನನ್ ಪ್ಲಾನ್ ನ ಕದ್ದಿರ್ಬೋದಂತ. ಅಲ್ಲ, ನಿಮ್ ಪ್ಲಾನ್ ನ ಕದಿಯೋಷ್ಟು ಭೌತಿಕ ದರಿದ್ರ ನನಗ್ ಬಂದಿದ್ಯಾ? ನನಗೂ ಅದೇ ಶಾಕ್ ಆಗಿದ್ದು. ಇಷ್ಟ ದಿವ್ಸ ನೀವು ಬುದ್ಧಿವಂತರು ಅನ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತು ದೊಡ್ಡ ಕಳ್ಳ ಅಂತ. ನನ್ನ ಕಳ್ಳ ಗಿಳ್ಳ ಅಂತೆಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಈಗ ನಿಮ್ ಕೈಲಿ ನನ್ ಲೆವೆಲ್ಗೆಲ್ಲ ಯೋಚನೆ ಮಾಡಕ್ ಆಗೋದಿಲ್ಲ ಅಂತ ಇವಾಗ ನನ್ ಪ್ಲಾನ್ ನ ನಿಮ್ ಪ್ಲಾನ್ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ ಯಾಕೆ ಸುಳ್ಳು ಹೇಳಿ? ನೋಡಿ, ಇದು ನನ್ ಪ್ಲಾನು. ನಾನಿದನ್ನ ನಿನ್ನೆನೆ ಮಾಡಿದ್ದೆ. ಅವ್ರಿಗೆ ತೋರಿಸ್ಬೇಕು ಅನ್ನೋಷ್ಟ್ರಲ್ಲಿ ನೀವ್ ಕದ್ರಿ. ನೈಟ್ ಕೂತ್ಕೊಂಡು ಮತ್ತೆ ಅದೇ ಪ್ಲಾನ್ನ ರೀರೈಟ್ ಮಾಡಿದ್ದೆ ನಾನು.
ನಾನ್ ಕಷ್ಟಪಟ್ಟು ಮಾಡಿದ ಸ್ಟ್ರಾಟಜಿಗಳನ್ನ ಕದ್ದು ನಿಮ್ದು ಅನ್ನೋ ತರ ಜಯಚಂದ್ರ ಸರ್ ಮುಂದೆ ಸಬ್ಮಿಟ್ ಮಾಡಿದೀರಾ ಅಲ್ವಾ? ಅಲ್ಲ ಇದು ಯಾಕೆ ಹೀಗಾಗಿರ್ಬಾರ್ದು? ಹೇಗೆ? ನೀವೇ ನನ್ ಚೇಂಬರ್ಗೆ ಬಂದು ನನ್ನ ಪ್ಲಾನ್ ನ ಕದ್ದಿರ್ಬೋದಲ್ವಾ? ಇತ್ತೀಚೆಗೆ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ಹುಷಾರಾಗಿರ್ಬೇಕು.